ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಳ್ಳೆ ಹೆಲ್ದಿಯಾಗಿ ಗುಲಾಬಿ ಗಿಡನ ಹೇಗೆ ಬೆಳೆಸೋದು, ಒಂದ್ ವೇಳೆ ಆ ಗುಲಾಬಿ ಗಿಡ ಒಣಗಿದ್ರೆ ಅದು ಪುನಃ ಜೀವ ಹೇಗ್ ತುಂಬೋದು, ಅಂದ್ರೆ ಅದ್ರಲ್ಲಿ ಹೂವು ಹೇಗ್ ಬರ್ಸೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನಮ್ಗೆಲ್ಲರಿಗೂ ಇಷ್ಟವಾದ ಗಿಡಗಳಲ್ಲಿ ಗುಲಾಬಿ ಗಿಡ ಕೂಡ ಒಂದೆರಡು ಗುಲಾಬಿ ಗಿಡನಾದ್ರು ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ. ಮೇನ್ ಕಾಣಿಸೋ ಪ್ರಾಬ್ಲಮ್ ಏನಂದ್ರೆ ಇದ್ದಕ್ಕಿದ್ದಂತೆ ಗಿಡಗಳು ಒಣಗಿ ಹೋಗೋದು, ಇಲ್ಲ ರೀಪಾಟ್ ಮಾಡಿದಾಗ ಒಣಗಿ ಹೋಗೋದು. ಈ ಸಮಸ್ಯೆಗಳು ತುಂಬಾ ಜನ ನನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಫಸ್ಟ್ ಟಿಪ್ಪು, ನಾವು ನರ್ಸರಿಗೆ ಹೋದಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಗುಲಾಬಿ ಗಿಡದ ಬಗ್ಗೆ. ಅಲ್ಲಿ ನರ್ಸರಿಗೆ ಹೋದಾಗ ನಮ್ಗೆ ಆ ಹೂವಿನ ಕಲರ್ ಇಷ್ಟ ಆಯ್ತು ಅಂತ ತರಕ್ ಹೋಗ್ಬೇಡಿ. ಯಾವಾಗ್ಲೇ ಆಗ್ಲಿ ಗಿಡ ಹೇಗಿದೆ ಅನ್ನೋದು ನೋಡಿ. ಅಂದ್ರೆ ಅದ್ ಬುಡ ದಪ್ಪ ಇರ್ಬೇಕು, ಜಾಸ್ತಿ ಕೊಂಬೆಗಳಿರ್ಬೇಕು, ಹೆಲ್ದಿಯಾದ ಎಲೆಗಳಿರ್ಬೇಕು. ಅಂದ್ರೆ ಯಾವ್ದೇ ತರ ರೋಗ ರುಜಿನ ಅದಕ್ಕೆ ಇರಬಾರ್ದು. ಆ ತರ ಇದ್ದದ್ ನೋಡಿ ಗಿಡ ತಗೊಂಬನ್ನಿ. ಫಸ್ಟ್ ತಂದ ತಕ್ಷಣ ಅದನ್ನ ರೀಪಾಟ್ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಏನ್ ಮಾಡ್ತಾರಂದ್ರೆ ಇವತ್ ಗಿಡ ತರ್ತಾರೆ, ನಾಳೆನೆ ಅದನ್ನ ರೀಪಾಟ್ ಮಾಡ್ಬಿಡ್ತಾರೆ. ಆವಾಗ ಏನಾಗುತ್ತೆ, ನರ್ಸರಿಲಿರೋ ವಾತಾವರಣಕ್ಕೂ ನಮ್ಮನೇಲಿರೋ ವಾತಾವರಣಕ್ಕೂ ಡಿಫ್ರೆನ್ಸ್ ನಿಂದ ಆ ಗಿಡ ಏನಾಗುತ್ತೆ, ಕೂಡ್ಲೆ ಬಾಡಿ ಹೋಗುತ್ತೆ. ಆಮೇಲೆ ಒಂದು 15 ದಿವಸದೊಳಗೆ ಪೂರ್ತಿ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದಕ್ಕೆ ಏನು ಸೊಲ್ಯೂಷನ್ ಅಂತ ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ. ನಾನು ಇಷ್ಟು ಮುಂಚೆ ಹೇಳ್ದಂಗೆ ಒಂದು ವಾರ 10 ದಿವಸ ನಮ್ಮನೆ ವಾತಾವರಣ ಹೊಂದಿಕೊಳ್ಳುವಾಗೆ ಸೆಮಿ ಶೇಡ್ ಅಲ್ಲಿ ಆ ಗಿಡಗಳನ್ನ ಇಡಿ. ನರ್ಸರಿ ತಂದ ಗಿಡಗಳನ್ನ ಒಂದು ವಾರ 10 ದಿವಸ ಯಾವುದೇ ತರದ ಗಿಡ ಆಗಿರ್ಬೋದು, ಅದನ್ನ ಕೂಡಲೇ ರೀಪಾಟ್ ಮಾಡಕ್ ಹೋಗ್ಬಾರ್ದು. ಈಗ ರೀಪಾಟ್ ಮಾಡ್ತಾ ಇರ್ಬೇಕಿದ್ರು ಕೂಡ ಕೆಲವೊಂದು ನಾವು ಜಾಗ್ರತೆ ತಗೊಳ್ಬೇಕು. ಮುಖ್ಯವಾಗಿದ್ದೇನಂದ್ರೆ, ಈಗ ನಾವು ನರ್ಸರಿಯಿಂದ ತರೋ ಪಾಟ್ ಅಲ್ಲಿ ಇದು ಏನಿರುತ್ತೆ ಮಣ್ಣಲ್ಲಿ ಹೊರಗಡೆ ಕವರ್ ಅಲ್ಲಿ ಹಾಕಿರ್ತಾರೆ. ನಾವು ರೀಪಾಟ್ ಮಾಡ್ತಾ ಕವರ್ ಹರಿತೀವಿ, ಹಾಗೆ ಅದನ್ನ ಇಟ್ಬಿಟ್ಟು ಸುತ್ತಲೂ ಮಣ್ಣು ತುಂಬಿಸ್ತೀವಿ. ಇವಾಗ ಏನಾಗುತ್ತೆ ಅಂದ್ರೆ, ಅವ್ರ ನರ್ಸರಿಯಿಂದ ತಂದ ಮಣ್ಣು ಸ್ವಲ್ಪ ಜೇಡಿ ಮಣ್ಣು, ಅಂದ್ರೆ ಸ್ವಲ್ಪ ಅಂಟಿರುತ್ತೆ. ಅದು ನೀರಿಲ್ದಿದ್ರೆ ಸಿಮೆಂಟ್ ತರ ಗಟ್ಟಿ ಆಗೋಗುತ್ತೆ. ಬೇರೆ ಎಲ್ಲ ಆ ಮಣ್ಣೊಳಗೆ ಇರುತ್ತೆ. ನಮ್ಗೆ ಈ ಹೊಸ ಮಣ್ಣಿಗೆ ಬರೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅಷ್ಟ್ರೊಳಗೆ ಏನಾಗುತ್ತೆ, ನಾವು ಹಾಕಿದ ನೀರು ಸುತ್ತಲೂ ಡ್ರೈನೇಜ್ ಹೋಲಿಂದ ಹೋಗ್ಬಿಟ್ಟಿರುತ್ತೆ. ಆ ಮಧ್ಯದಲ್ಲಿರೋ ಮಣ್ಣು ಒಣಗಿ ಹೋಗಿರುತ್ತೆ. ಅದರಿಂದಾಗಿ ಆ ಗಿಡ ಒಣಗೋ ಸಾಧ್ಯತೆ ಇದೆ. ಇದಕ್ಕೆ ಫಸ್ಟ್ ಗಮನಿಸ್ಬೇಕು, ಎಲ್ಲರೂ ನೋಡ್ಕೊಳ್ಬೇಕಾದ್ರೆ ಇದನ್ನೇ ನೋಡಿ. ಈ ಪಿಕ್ಚರ್ ನೋಡಿ ಗೊತ್ತಾಗ್ಬೋದು ನಿಮ್ಗೆ. ಇನ್ನೊಂದು, ಗಿಡ ನೆಟ್ಟ ತಕ್ಷಣ ಪೂರ್ತಿ ನೆರಳಲ್ಲಿ ಇಟ್ಬಿಡೋದು. ಅಂದ್ರೆ ಅದಕ್ಕೆ ಯಾವುದೇ ತರದ ಬಿಸಿಲು ಬೀಳಲಾರ್ದಿದ್ರು ಕೂಡ ಅಂತ ಗಿಡಗಳು ಒಣಗಿ ಹೋಗುತ್ತೆ. ನೆರಳಲ್ಲಿ ಇಡ್ಬೇಕು ಕರೆಕ್ಟ್, ಆದ ಸೆಮಿ ಶೇಡ್ ಅಲ್ಲಿ ಇಡ್ಬೇಕು ಯಾವಾಗ್ಲೂ. ಆಮೇಲೆ ಇದಕ್ಕೆ ತಗೊಳ್ಳುವಂತ ಪಾಟ್, ಮಣ್ಣಿನ ಪಾಟ್ ಆದ್ರೆ ತುಂಬಾ ಒಳ್ಳೇದು. ಯಾವಾಗ್ಲಾಗ್ಲೇ ಮಣ್ಣಿಂದ ತುಂಬಾ ಗುಲಾಬಿ ಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಾಸ್ಟಿಕ್ ಅವರು ತಗೊಳ್ಬಹುದು, ಡ್ರೈನೇಜ್ ಹೋಲ್ ಜಾಸ್ತಿ ಇರಬೇಕು. ಆಮೇಲೆ ಇದಕ್ಕೆ ಹಾಕುವಂತ ಮಣ್ಣು, ಇದು ಕೂಡ ತುಂಬಾ ಮುಖ್ಯ, ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮಣ್ಣಲ್ಲಿ ನೀರು ನಿಂತಿರಬಾರ್ದು. ಆ ತರ ನಾವು ಆ ಮಣ್ಣನ್ನ ಮಿಕ್ಸ್ ಮಾಡ್ಕೊಳ್ಬೇಕು. 30% ಮಣ್ಣು, 30% ಗೊಬ್ಬರ, 30% ಮರಳು, ಇವು ಮೂರು ಈಕ್ವಲ್ ಆಗಿ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ನೀರು ನಿಂತ್ಬಿಟ್ಟು ಗಿಡ ಕೊಳೆತು ಬೇಗ ಸಾಯಕ್ ಸಾಧ್ಯತೆ ಇರುತ್ತೆ. ಆಮೇಲೆ ನಾವು ಹೊಸ ಗಿಡ ನೆಡ್ಬೇಕಿದ್ರೆ ಎಪ್ಸಮ್ ಸಾಲ್ಟ್ ಒಂಚೂರು ಮಣ್ಣಲ್ಲಿ ಮಿಕ್ಸ್ ಮಾಡೋದು, ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಆ ಗಿಡಗಳು ಸಾಯೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಓಕೆನಾ. ಇನ್ನೊಂದು, ಯಾವುದೇ ಕಾರಣಕ್ಕೂ ನೆಟ್ ಗಿಡನ ಬಿಸಿಲಲ್ಲಿ ಇಡಬಾರ್ದು ಅಂತ ಆವಾಗ್ಲಿಂದ ಹೇಳ್ತಾ ಇದ್ದೀನಿ. ಆದ್ರೆ ಗುಲಾಬಿ ಗಿಡಕ್ಕೆ ಮಾತ್ರ 5-6 ಗಂಟೆ ಬಿಸಿಲು ಕಂಪಲ್ಸರಿ ಬೇಕು. ಅಂದ್ರೆ ಒಂದ್ಸರ್ತಿ ಸೆಟ್ ಆದ್ರ ಮೇಲೆ, ಹೊಸ ಚಿಗುರು ಬಂದ್ರ ಮೇಲೆ ಅದನ್ನ ಬಿಸಿಲಲ್ಲಿ ಇಡ್ಬೇಕು. ಇದಕ್ಕೆ ಹಾಕುವ ನೀರು ಕೂಡ ತುಂಬಾ ಚೆನ್ನಾಗಿ ಇರ್ಬೇಕಂದ್ರೆ ದಿನಕ್ಕೊಂದ್ಸರ್ತಿ ನೀರ್ ಹಾಕ್ತಾ ಇರ್ಬೇಕು. ಹಾಗಂತೇಳಿ ನೀರ್ ತುಂಬಾ ಇರಬಾರ್ದು, ನೀರು ಡ್ರೈನೇಜ್ ಹೋಲಿಂದ ಹೋಗ್ಬಿಡ್ಬೇಕು. ಗಿಡ ತುಂಬಾ ಹೂವಾಗಿರುತ್ತೆ, ನೋಡಕ್ ತುಂಬಾ ಖುಷಿಯಾಗಿರುತ್ತೆ. ಇಲ್ಲೂ ಒಂದು ಕೂಡ ತಪ್ಪು ಮಾಡ್ತೀವಿ. ಹೂವು ಒಣಗಿದ್ರ ಮೇಲೆ ಅದನ್ನ ತುಂಬಾ ಜನ ತೆಗಿಯೋದೇ ಇಲ್ಲ. ಒಣಗಿದ ಗಿಡ ತುಂಬಾ ಒಣಗಿದ ಹೂವನೇ ಇರುತ್ತೆ. ಈ ತರ ಇದ್ದವಾಗ ಗಿಡಗಳಿಗೆ ಕಾಯಿಲೆ ಬರೋದು ಜಾಸ್ತಿ. ಹೇಗೆ ಅಂದ್ರೆ, ಒಣಗಿದ್ಯಾ ಅದು ಹೂವಿಂದ ಎಸ್ಲೆಲ್ಲ ಮಣ್ಣಲ್ಲಿ ಬಿದ್ದ್ಬಿಟ್ಟು ಫಂಗಸ್ ಆಗಿ ಗಿಡಕ್ಕೆ ಕಾಯಿಲೆ ಬರುತ್ತೆ. ಇನ್ನೊಂದು, ಹೊಸ ಚಿಗುರು ಬರಕ್ ಸಾಧ್ಯತೆ ಇರಲ್ಲ. ಯಾಕಂತ ಹೇಳಿದ್ರೆ ಮೇಲ್ಗಡೆ ತುದಿಯಲ್ಲಿ ಒಣಗಿದ ಹೂವು ಇರುತ್ತೆ, ಚಿಗುರು ಬರಕ್ ಎಲ್ಲಿ ಸಾಧ್ಯತೆ ಇರುತ್ತೆ. ಎಲ್ಲ ಸಣ್ಣ ಪುಟ್ಟ ಚಿಗುರು ಬಂದ್ಬಿಟ್ಟು ಸಣ್ಣ ಸಣ್ಣ ಹೂವು ಆಗತ್ತೆ. ಇದಕ್ಕೆ ಏನಂತ ಹೇಳಿದ್ರೆ, ಆ ಹೂವು ಅದ್ರ ಮೇಲೆ 4-5 ಎಲೆ ಬಿಟ್ಬಿಟ್ಟು ಕೆಳಗಡೆಯಿಂದ ಕಟ್ ಮಾಡಿ, ಆಮೇಲೆ ಅದಕ್ಕೊಂಚೂರು ಫಂಗಿಸೈಡ್ ಏನಾರು ಹಚ್ಚುತ್ತಾ ಇದ್ರೆ ಮತ್ತು ಕೆಳಗಡೆಯಿಂದ ಒಳ್ಳೆ ಚಿಗುರು ಬಂದು ದೊಡ್ಡ ದೊಡ್ಡ ಹೂವು ಆಗುತ್ತೆ. ಇದಕ್ಕೆ ಹಾಕೋ ಗೊಬ್ಬರ ಕೂಡ ತುಂಬಾ ಇಂಪಾರ್ಟೆಂಟ್. NPK ಕಂಪ್ಲೀಟ್ ಆಗಿ ಇರ್ಬೇಕು. ಅಂದ್ರೆ ಅದಕ್ಕೆ ಬೇಕಾಗೋ ಫುಡ್ ಎಲ್ಲ ಕಂಪ್ಲೀಟ್ ಆಗಿ ಇರ್ಬೇಕು.
ಮುಖ್ಯವಾಗಿ ಪೊಟ್ಯಾಷಿಯಂ ಜಾಸ್ತಿ ಇರುವಂತ ಗೊಬ್ಬರ ಹಾಕ್ಬೇಕು. ಇದೆಲ್ಲ ನಮಗೆ ಗೊತ್ತಾಗಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ದನದ ಸೆಗಣಿ ಗೊಬ್ಬರ ಇರುತ್ತಲ್ಲ ಅದು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ವರ್ಮಿ ಕಂಪೋಸ್ಟ್ ತರಿಸಿ ಹಾಕ್ಬೋದು. ಅವಾಗ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ವರ್ಷಕ್ಕೆ ಒಂದ್ಸರ್ತಿನಾರು ಹಾರ್ಡ್ ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಅಂದ್ರೆ ಸ್ವಲ್ಪ ತೆಳ್ಳಗಿದ್ದ ಕೊಂಬೆಗಳು ಹಾಗೆ ಒಣಗಿದ ಕೊಂಬೆಗಳು ಏನಾದ್ರು ಇದ್ರೆ ಅದನ್ನ ಕಟ್ ಮಾಡ್ತಾ ಇರ್ಬೇಕು. ನಾವು ಕಟ್ ಮಾಡ್ಲಿಲ್ಲ ಅಂದ್ರೆ ಹೊಸ ಚಿಗುರು ಬರಕ್ಕೆ ಅದಕ್ಕೆ ಜಾಗ ಇರಲ್ಲ. ಇಲ್ಲಿ ಒಂದು ದೊಡ್ಡ ತಪ್ಪು ಏನಾಗುತ್ತೆ ಅಂದ್ರೆ ನಾವು ಕಟ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತಾರೆ. ತುಂಬಾ ಜನ ಮಾಡೋ ಪ್ರಾಬ್ಲಮ್ ಇಲ್ಲೇ ತಪ್ಪು ಮಾಡ್ತಾರೆ. ಕಟ್ ಮಾಡೋ ಪ್ಲೇಸ್ ಅಲ್ಲಿ ನಾವು ಫಂಗಿಸೈಡ್ ಏನಾದ್ರು ಹಚ್ಚಿಲ್ಲ ಅಂದ್ರೆ ಈ ತರ ಮೇಲ್ಗಡೆಯಿಂದ ಒಣಕೊಂತ ಬರ್ತಾ ಇರುತ್ತೆ. ಹಾಗೆ ನಾವು ಅದನ್ನ ಕೇರ್ ಮಾಡ್ಲಿಲ್ಲ ಅಂದ್ರೆ ಆ ಗಿಡ ಕಂಪ್ಲೀಟ್ ಆಗಿ ಸತ್ತೋಗ್ಬಿಡುತ್ತೆ. ಇದಕ್ಕೆ ಏನ್ ಸೊಲ್ಯೂಷನ್ ಅಂದ್ರೆ ನಾವು ಎಲ್ಲಿ ಕಟ್ ಮಾಡಿರ್ತೀವೋ ಆ ಜಾಗಕ್ಕೆ ಅದು 45 ಆಂಗಲ್ ಅಲ್ಲಿ ಕಟ್ ಮಾಡ್ಬೇಕು. ಆ ಜಾಗಕ್ಕೆ ಸಾಫ್ಟ್ ಫಂಗಿಸೈಡ್ ಅಥವಾ ಬೇರೆ ಯಾವ್ದಾದ್ರು ಒಂದು ಫಂಗಿಸೈಡ್ ಅನ್ನ ಅಲ್ಲಿ ಆ ಜಾಗಕ್ಕೆ ಹಚ್ಬಿಡ್ಬೇಕು. ಅಂದ್ರೆ ಅದನ್ನ ಕವರ್ ಮಾಡಿಬಿಡ್ಬೇಕು. ಆವಾಗ ಏನಾಗುತ್ತೆ ಡೈಬ್ಯಾಕ್ ರೋಗ ಬರಲ್ಲ. ಡೈಬ್ಯಾಕ್ ಅಂದ್ರೆ ಮೇಲ್ಗಡೆಯಿಂದ ಒಣಕೊಂತ ಬರೋದು. ಹಾಗೆ ಬಿಟ್ರೆ ಗಿಡ ಕಂಪ್ಲೀಟ್ ಆಗಿ ಒಣಗಿ ಹೋಗುತ್ತೆ. ಓಕೆನಾ? ಈಗ ಒಳ್ಳೆ ಹೂ ಆಗ್ತಾ ಇರತ್ತೆ, ಇದ್ದಕ್ಕಿದ್ದಂತೆ ಒಣಗಿ ಹೋಗ್ತಾ ಇರತ್ತೆ ಗಿಡ. ಇಷ್ಟೆಲ್ಲ ಕೇರ್ ತಗೊಂಡ್ರು ಒಣಗಿ ಹೋಗುತ್ತೆ. ಇಲ್ಲಿ 2-3 ಪ್ರಾಬ್ಲಮ್ ಇರುತ್ತೆ. ಒಂದು, ನೀರ್ ಜಾಸ್ತಿ ಆದಾಗ ಒಣಗಿ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಗೊಬ್ಬರ ಜಾಸ್ತಿ ಆಗದಾಗ್ಲೂ ಒಣಗಿ ಹೋಗುತ್ತೆ. ಇದು ನಮ್ಗೆ ಹೇಗ್ ಗೊತ್ತಾಗುತ್ತೆ? ನೀರ್ ಹಾಕಿದ್ರು ಕೂಡ ಆ ಗಿಡ ಅದು ಒಳ್ಳೆ ಫ್ರೆಶ್ ಆಗಲ್ಲ. ಆವಾಗ ನಾವು ಗಿಡ ಕಿತ್ ನೋಡಿದ್ರೆ ಆ ಬೇರು ಕೊಳತೋಗಿರುತ್ತೆ. ಇದಕ್ ರೀಸನ್ ಏನಂದ್ರೆ ಫಂಗಸ್, ಮಣ್ಣಲ್ಲಿ ಬರುವಂತ ಫಂಗಸ್. ನಾವು ಆರೋಗ್ಯವಾದ ಒಳ್ಳೆ ಮಣ್ಣು ಹಾಕ್ಲಿಲ್ಲ ಅಂದ್ರೆ ಈ ತರ ರೋಗ ಬರುತ್ತೆ. ಮಣ್ಣಲ್ಲಿ ಅದಕ್ಕೆ ನಾವು ಕೈಬೇವಿನ ಹಿಂಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಯಾವ್ದಾದ್ರು ಫಂಗಿಸೈಡ್ ಹಾಕ್ಬೇಕು. ಇಲ್ಲ ಅಂದ್ರೆ ಹೆಲ್ದಿ ಆಗಿರೋ ಮಣ್ಣನ್ನು ಯೂಸ್ ಮಾಡ್ಬೇಕು. ನೀಮ್ ಕೇಕ್ ಪೌಡರ್ ಒಳ್ಳೆ ಕೆಲಸ ಮಾಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಈ ತರ ಬೇರ್ ಕೊಳೆಯೋ ರೋಗ ಬಂದಾಗ ಆ ಗಿಡನ ಕಿತ್ಬಿಟ್ಟು ಕೊಳತೋಗಿದ್ ಬೇರ್ನೆಲ್ಲ ಕಟ್ ಮಾಡ್ಬಿಟ್ಟು ಹೊಸ ಪಾಟ್ ಅಲ್ಲಿ ಬೇರೆ ಮಣ್ಣು ಗೊಬ್ಬರ ಸ್ವಲ್ಪ ಹಾಕಿ ಅದು ಗಿಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದವಾಗ ಆ ಗಿಡ ಮತ್ ಪುನಃ ಚಿಗುರು ಬಂದು ಹೂವಾಗಕ್ಕೆ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಗಿಡ ಒಣಗೋಕ್ಕಿಂತ ಮುಂಚೆನೆ ನಾವು ಇದನ್ನ ಮಾಡ್ಬೇಕು. ಇನ್ನೊಂದೇನಂದ್ರೆ ನಾವು ಸಾಧಾರಣವಾಗಿ ನರ್ಸರಿನ ತರೋ ಗಿಡಗಳೆಲ್ಲ ಹೈಬ್ರಿಡ್. 100 ಕಡೆ ಗುಲಾಬಿ ಗಿಡನ ಜಾಸ್ತಿ ನರ್ಸರಿಲಿ ಏನ್ ತಗೊಂಬರಕ್ ಹೋಗಲ್ಲ ನಾವು. ಇದು ಏನಾಗಿರುತ್ತೆ ಅಂದ್ರೆ ಗ್ರಾಫ್ಟ್ ಮಾಡಿರ್ತಾರೆ. ಅಂದ್ರೆ ಕಾಡು ಗುಲಾಬಿ ಗಿಡಕ್ಕೆ ಒಳ್ಳೆ ಗುಲಾಬಿ ಗಿಡ ಕಡ್ಡಿನ ಅದನ್ನ ಗ್ರಾಫ್ಟ್ ಮಾಡಿರ್ತಾರೆ. ಈ ಗ್ರಾಫ್ಟ್ ಮಾಡಿದ್ ಯಾವ ಪಾರ್ಟ್ ಇದೆಯೋ ಸ್ವಲ್ಪ ದಪ್ಪ ಇರುತ್ತೆ ನೋಡಿ, ಅದು ಯಾವಾಗ್ಲೂ ಮಣ್ಣಲ್ಲೇ ಮುಚ್ಚಿರಬಾರ್ದು. ಮಣ್ಣಿಂದ 1-1.5 ಇಂಚು ಮೇಲಕ್ಕೆ ಇರ್ಬೇಕು ಅದು. ಆದ್ರೆ ಮೇಲ್ಗಡೆ ಬರೋ ಚಿಗುರಲ್ಲಿ ಮಾತ್ರ ನಮ್ಗೆ ಹೈಬ್ರಿಡ್ ಗುಲಾಬಿ ಬರುತ್ತೆ. ಆ ಗ್ರಾಫ್ಟ್ ಮಾಡಿದ್ರಿಂದ ಕೆಳಗಡೆ ಯಾವುದೇ ತರ ಚಿಗುರು ಬಂದ್ರು ಅದರಲ್ಲಿ ಹೂವಾಗಲ್ಲ. ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು. ಈ ಗ್ರಾಫ್ಟ್ ಮಾಡೋದಕ್ಕಿಂತ ಕೆಳಗಡೆ ಬಂದಿದೆ. ಅದೇನಾಗುತ್ತೆ ಅಂದ್ರೆ ಅದನ್ನ ಸಕ್ಕರ್ಸ್ ಅಂತಾರೆ. ಈ ಸಕ್ಕರ್ಸ್ ಏನು ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ, ತುಂಬಾ ಗ್ರೀನ್ ಆಗಿರುತ್ತೆ. ಫುಲ್ ಫಾಸ್ಟ್ ಆಗಿ ಬೆಳೆದ್ಬಿಟ್ಟು ಅದರಲ್ಲಿ ಯಾವುದೇ ತರದ್ದು ಹೂ ಬರಲ್ಲ. 1-2 ವರ್ಷ ಆದ್ರೂ ಹೂವು ಬರಲ್ಲ. ಇದರಿಂದ ಮೇಲ್ಗಡೆ ಗ್ರಾಫ್ಟ್ ಮಾಡಿರ್ತಾರಲ್ಲ ಹೈಬ್ರಿಡ್ ಗುಲಾಬಿ, ಅದು ಒಣಗಿ ಹೋಗುತ್ತೆ. ಸಕ್ಕರ್ಸ್ ಬಂದ ತಕ್ಷಣ ಅದನ್ನ ಬುಡ ಸಮೇತ ತೆಗೆದು ಬಿಡ್ಬೇಕು. ಅದು ಎಲ್ಲಿ ಬಂದಿದ್ಯೋ ಅಲ್ಲಿ ಕಟ್ ಮಾಡ್ಬಿಟ್ಟು ಸ್ವಲ್ಪ ಫಂಗಿಸೈಡ್ ಹಚ್ಬಿಡ್ಬೇಕು. ಓಕೆನಾ? ಇದನ್ನೊಂದು ಗುಲಾಬಿ ಗಿಡ ಬೆಳೆಸ್ಕೊಳ್ಳೋರು ಗಮನಿಸ್ತಾ ಇರ್ಬೇಕಾದ್ರೆ ಮೇನ್ ಪಾಯಿಂಟ್ ಇದು. ಆಮೇಲೆ ಇನ್ನು ಇದಕ್ಕೆ ಬರೋ ಕಾಯಿಲೆಗಳ ಬಗ್ಗೆ ನೋಡೋಣ ಒಂದೆರಡು. ಒಂದೊಂದ್ಸರ್ತಿ ಎಲೆಗಳು ಹಣ್ಣಾಗಿ ಉದುರಿ ಹೋಗ್ತಾ ಇರುತ್ತೆ. ಕೆಲವೊಂದ್ಸರ್ತಿ ಸಹಜವಾಗಿ ಉದುರುತ್ತೆ. ಕೆಲವೊಂದ್ಸರ್ತಿ ನೀರ್ ಜಾಸ್ತಿ ಆದ್ರೂ ಕೂಡ ಉದುರುತ್ತಾ ಇರುತ್ತೆ. ಕೆಲವೊಂದ್ಸರ್ತಿ ವಾತಾವರಣದಲ್ಲಿ ಚೇಂಜ್ ಆದ್ರೂ ಕೂಡ ಉದುರುತ್ತಾ ಇರುತ್ತೆ. ಅತಿ ಗೊಬ್ಬರ ಹಾಕಿದಾಗ್ಲೂ ಕೂಡ ಚಿಗುರೆಲ್ಲ ಒಣಗ್ಬಿಟ್ಟು ಒಂಥರ ಸುಟ್ಟಿಟ್ಟಂಗಾಗಿ ಗಿಡ ಹೆಲ್ದಿಯಾಗಿರಲ್ಲ. ಇದು ಕೂಡ ಗಮನಿಸ್ಕೊಳ್ಬೇಕು. ಅಂದ್ರೆ ಸ್ವಲ್ಪ ಅದಕ್ಕೆ ಗೊಬ್ಬರ ಆದಷ್ಟು ಒಂದು ಲಿಮಿಟ್ ಅಲ್ಲೇ ಹಾಕಕ್ ಪ್ರಯತ್ನ ಮಾಡಿ. ನೀರು ಕೂಡ ಆದಷ್ಟು ನೋಡಿ ಹಾಕಿ. ಆದ್ರೂ ಕೂಡ ಒಂದೊಂದ್ಸತಿ ಕಪ್ಪು ಚುಕ್ಕೆ ಬರ್ತಿರತ್ತಲ್ಲ, ಅಂತ ಟೈಮಲ್ಲಿ ಆ ಎಲೆಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ತೆಗೆದು ದೂರ ಬಿಸಾಕಿ ಈ ಫಂಗಿಸೈಡ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡ್ಬೋದು. ಮಣ್ಣಿಗೆ ಕೂಡ ಮಿಕ್ಸ್ ಮಾಡ್ಬೋದು ಆ ನೀರನ್ನ. ಓಕೆನಾ? ಇದರಿಂದ ಆ ಎಲೆ ಚುಕ್ಕೆ ರೋಗ ಬರೋದು ಕಮ್ಮಿ ಆಗತ್ತೆ. ಆಮೇಲೆ ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡ್ತಾ ಇದ್ರು. ತಿಂಗಳಿಗೆ 1-2 ಸರ್ತಿ ಸ್ಪ್ರೇ ಮಾಡ್ತಾ ಇದ್ರು ಕೂಡ ನಮ್ಗೆ ಈ ಕಾಯಿಲೆಗಳಿಂದ ಗುಲಾಬಿ ಗಿಡನ ಕಾಪಾಡ್ಕೊಳ್ಬಹುದು. ಇನ್ನೊಂದು ಮೇನ್ ದೊಡ್ಡ ಪ್ರಾಬ್ಲಮ್ ಈ ಗುಲಾಬಿ ಗಿಡಕ್ಕೆ ಏನಂದ್ರೆ ಈ ತರ ಬಿಳಿ ಬರ್ತಾ ಇರುತ್ತೆ, ಪೌಡರ್ ಹಾಕ್ದಂಗಿರುತ್ತೆ. ಇದೇನಾದ್ರು ಬಂತಲ್ಲ ಅಂದ್ರೆ ಗಿಡದ ಆರೋಗ್ಯ ಹಾಳಾಗುತ್ತೆ. ಇದಕ್ಕೂ ಕೂಡ ಸೇಮ್ ಹೇಗೆ ಪುನಃ ಎಲೆಗಳನ್ನೆಲ್ಲ ತೆಗ್ದ್ಬಿಡ್ಬೇಕು. ಆದಷ್ಟು ಸ್ವಲ್ಪ ಲೈಟ್ ಆಗಿ ಪ್ರೂನ್ ಮಾಡಿಬಿಡ್ಬೇಕು. ಆಮೇಲೆ ಹಸಿ ಹಾಲಿಗೆ 1-2 ಲೋಟ ನೀರ್ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ತಿನ್ನೋ ಸೋಡಾ ಪುಡಿ ಹಾಕಿ, ಆಮೇಲೆ ಒಂಚೂರು ಎಣ್ಣೆ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡ್ತಾ ಇದ್ರೆ ಆ ಗುಲಾಬಿ ಗಿಡ ಪೌಡರ್ ಮಿಲ್ಡ್ಯೂ ಇಂದ ಗುಲಾಬಿ ಗಿಡನ ನಾವು ಜಾಗ್ರತೆ ಮಾಡ್ಕೊಳ್ಬೋದು. ಇಷ್ಟೆಲ್ಲ ನೋಡ್ಕೊಂತಿದ್ರೇನೆ
ಗುಲಾಬಿ ಗಿಡದಲ್ಲಿ ಹೆಲ್ದಿಯಾಗಿರೋ ಹೂವು ಬರೋಕ್ಕೆ ಸಾಧ್ಯತೆ ಇದೆ. ನನಗೆ ಗೊತ್ತಿರೋ ಪಾಯಿಂಟ್ಸ್ ಎಲ್ಲ ನಾನು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ನೆನ್ಪು ಅಂತಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದರೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಕೆಲವೊಂದನ್ನು ನಾನು ವಿಡಿಯೋ ನಿಮಗೆ ನಾನು ರಿಪೋರ್ಟ್ ಮಾಡಿದಾಗ ಹೇಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, 4 ಜನರಿಗೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.